ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 1.5 ಎಕರೆ ರೆಡಿ ಫಾರ್ಮ್ ಹೌಸ್, ರೆಡಿ ಟು ಮೂವ್. ದೊಡ್ಡದು ಒಂದು ಫಾರ್ಮ್ ಹೌಸ್ ಮಾಡಿದ್ದಾರೆ. RCC ಮನೆ, 2 ಬೆಡ್ರೂಮ್ ಇದೆ, ದೊಡ್ಡದು ನೋಡಿ. ಈ ಥರ ಹೊರಗಡೆ ಎಲ್ಲ ಕೂತ್ಕೊಳ್ಳೋದಕ್ಕೆ, ಎಂಜಾಯ್ ಮಾಡೋಕ್ಕೆಲ್ಲ ಜಾಗ ಬಿಟ್ಟಿದ್ದಾರೆ. ವರಾಂಡಲ್ಲಿ ಸುತ್ತ ಈ ಥರ ಗಾರ್ಡನ್ನು ಮಧ್ಯದಲ್ಲಿ ಮನೆ ಮಾಡಿರೋದು. ಇದರಲ್ಲಿ ಎಲ್ಲ ಥರದ್ದು ಹಣ್ಣಿನ ಗಿಡ ಹಾಕಿದ್ದಾರೆ, ಮಿಕ್ಸಿಂಗು. ಮತ್ತು ಈ ಥರ ಲಾನ್ ಹಾಕಿದ್ದಾರೆ. ಲಾನ್ ಹಾಕಿ ಲೈಟಿಂಗ್ ಮಾಡಿದ್ದಾರೆ ನೋಡಿ. ಲೈಟಿಂಗ್ ಅದು ಒಂದು ಕಡೆದು ವೈರ್ ಏನೋ ಲೂಸ್ ಆಗಿದೆಯಂತೆ, ಬರ್ತಾಯಿಲ್ಲ. ಇಲ್ಲಾಂದರೆ ಪ್ಯಾಲೇಸ್ ಥರ, ಇದು KRS ಥರ ಕಾಣೋದು. ಇದು 1.5 ಎಕರೆ ರೆಕಾರ್ಡಲ್ಲಿದೆ. ಒಂದು 15 ಗುಂಟೆಯಷ್ಟು ಎಕ್ಸ್ಟ್ರಾ ಖರಾಬು ಇದೆ, ಅದಕ್ಕೂ ಸೇರಿಸಿ ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ. ಫೆನ್ಸಿಂಗ್ ಭಾಳ ಚೆನ್ನಾಗಿ ಹಾಕಿದ್ದಾರೆ. ಒಂದು 8 ಅಡಿಯಷ್ಟು ಹೈಟ್ಗೆ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ, ಮೆಶ್ ಫೆನ್ಸಿಂಗ್. ಎಲ್ಲ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡಿರೋದು ನೋಡಿ. ಪಿಲ್ಲರ್ಸ್ ಈ ಥರ ಎಲ್ಲ ಹಾಕಿದ್ದಾರೆ. ಇದೆಲ್ಲ ಕಲ್ಲಲ್ಲೇ ಕಾರ್ವಿಂಗ್ ಮಾಡಿರೋ ಪಿಲ್ಲರ್ಗಳಿದು. ಮಧ್ಯದಲ್ಲಿ ಜಂತಿ ಕೊಟ್ಟಿದ್ರಲ್ಲ, ಇದೆಲ್ಲ ಸ್ಟೀಲ್ದೆ. ಮತ್ತು ಸ್ಯಾನಿಟ್ರಿ ಐಟಮ್ ಎಲ್ಲ ಯೂಸ್ ಮಾಡಿರೋದು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್. ಕ್ವಾಲಿಟಿ ಚೆನ್ನಾಗಿದೆ. ಸ್ವಂತಕ್ಕೋಸ್ಕರ ಮಾಡ್ಕೊಂಡಿದ್ದು. ಇವ್ರು ಕೊಡ್ತಾ ಇರೋದು ಕಾರಣ ಏನಂತ ಅಂದರೆ, ಇನ್ನೊಂದು 3 ಎಕರೆ ಚಿಲ್ಲರೆ ತೊಗೊಂಡಿದ್ದಾರೆ ಇನ್ನೊಂದು ಕಡೆ. ಅದು ಇವ್ರ ಮನೆಗೆ ಹತ್ತಿರ ಆಗುತ್ತೆ, ಅಂದರೆ ಬೋಗಾದಿ ಸೈಡ್. ಸೊ ಅದರಿಂದ ಅಲ್ಲಿಗೆ ಶಿಫ್ಟ್ ಆಗ್ತಾಯಿದ್ದಾರೆ ಅವರು. ನೋಡಿ, ಒಳ್ಳೆ ನೇಚರ್. ಈ ಕಡೆ ಎಲ್ಲ ಫುಲ್ ಗ್ರೀನರಿ ಇದೆ. ಈ ಆಸ್ತಮಾ ಇರೋರು, ಸ್ವಲ್ಪ ಮೈಂಡ್ ಕೆಲವ್ರಿಗೆ ಟೆನ್ಷನ್ ಅನ್ನೋದು ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಅಂಥವ್ರಿಗಂತೂ ನಂಬರ್ 1 ಜಾಗ ಇದು. ಫುಲ್ 101% ಆಕ್ಸಿಜನ್ ಇರ್ಬೋದು ಇಲ್ಲಿ. ಆಮೇಲೆ ನೀರಿನ ಸೌಲಭ್ಯನೂ ಚೆನ್ನಾಗಿದೆ. ಪಕ್ಕದಲ್ಲಿ KRS ನೀರು ಬರುತ್ತದೆ. KRS ನೀರು ಮೇಲಿಂದ ಬಂದು ಈ ಕಡೆ ನಾಲೆಯಲ್ಲಿ ಬೀಳ್ತಾ ಇರ್ತಿದೆ. ಅದೆಲ್ಲ ಸೌಂಡೆಲ್ಲ ಚೆನ್ನಾಗಿ ಕಾಣ್ತಿದೆ, ಚೆನ್ನಾಗಿ ಕೇಳಿಸುತ್ತೆ ನೋಡಿ. ಮನೆ ಒಳಗಡೆ ಲೀವಿಂಗ್ ಭಾಳ ದೊಡ್ಡದಾಗೆ ವಿಶಾಲವಾಗಿದೆ ಲೀವಿಂಗ್. ಮತ್ತು ಹೈಟ್ ಇದೆ. ಇದೆಲ್ಲ RCCದು 11.5 ಅಡಿ ಇರ್ಬೋದು. ಇದು ಫುಲ್ ಹೈಟ್ ಕೊಟ್ಟಿದ್ದಾರೆ, ಯಾಕಂದರೆ ಯಾವುದೇ ಕಾರಣಕ್ಕೂ ಜಾಸ್ತಿ ಹೀಟ್ ಬರಬಾರ್ದು ಅಂತ. ಇದು 3 ಫ್ಲೋರ್ ಇನ್ನೂ ಮೇಲ್ಗಡೆ ಕಟ್ಬೋದು. ಸಾಧ್ಯ ಆದರೆ ಇದು ರಿಸಾರ್ಟ್ಗೂ ಯೂಸ್ ಮಾಡ್ಬೋದು. ಇಂಥ ಜಾಗ ರಿಸಾರ್ಟ್ಗಳಿಗೆ ಚೆನ್ನಾಗಿರ್ತದೆ, ಯಾರ್ದು ಅಬ್ಜೆಕ್ಷನ್ ಆಗೋಲ್ಲ. ಮತ್ತು ಸುತ್ತ ನೇಚರ್ ಚೆನ್ನಾಗಿದೆ ನೋಡಿ. ಈ ಥರ ಬೆಡ್ರೂಮ್ಸ್ಗೆಲ್ಲ ವಾರ್ಡ್ರೋಬ್ಸ್, ಈ ಥರ ಡ್ರೆಸ್ಸಿಂಗ್ ಟೇಬಲ್ ಇದೆಲ್ಲ ಮಾಡಿದ್ದಾರೆ. ಮತ್ತು ಡ್ರೆಸ್ಸಿಂಗ್ ರೂಮ್ ಇದೆ. ಡ್ರೆಸ್ಸಿಂಗ್ ರೂಮ್ಗಳು ಇದು ಮಾಡಿದ್ದಾರೆ, ಡ್ರಾಯರ್ಸ್ ಎಲ್ಲ, ಬಟ್ಟೆ ಇಟ್ಕೊಳ್ಳೋದಕ್ಕೆಲ್ಲ ನೋಡಿ. ಇದು ಅಟ್ಯಾಚ್ ಬಾತ್ರೂಮ್. ಈ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ, ಅದು ಸೇಮ್ ಇದೇ ಥರ ಇರೋದು. ಸೇಮ್ ಹೆಂಗೆ ತೋರಿಸ್ತಾ ಇದ್ದೀನಿ ಅದೇ ಥರ ಇರೋದು ಅಟ್ಯಾಚ್ ಬಾತ್ರೂಮ್ಸ್ ನೋಡಿ. ಇದು ನಲ್ಲಿ ಎಲ್ಲ ಕಂಪ್ಲೀಟ್ ಜಾಗ್ವಾರ್ ನಲ್ಲಿಗಳು ಇದು. ಮತ್ತು ಲಿವಿಂಗ್ ಸೈಡ್ ಬಂದಿದ್ದೀನಿ ನೋಡಿ. ಇದು TV ಕ್ಯಾಬಿನೆಟ್. ಎದುರುಗಡೆ ಕಾಣ್ತಾ ಇರೋದು ಪೂಜಾ ರೂಮ್. ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಇನ್ನೊಂದು ಬೆಡ್ರೂಮ್. ನಾನು ತೋರಿಸೋದು ಅದೇ ಥರ ಇದೆ ನೋಡಿ. ಇದು ಕಿಚನ್ನಲ್ಲಿ ಫುಲ್ ಕಿಚನ್ ಕ್ಯಾಬಿನೆಟ್ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ತನಕನೂ ಮಾಡಿದ್ದಾರೆ. ಇದೆಲ್ಲ ರಾಫ್ಟ್ ನೋಡಿ. 2ನೇ ಬೆಡ್ರೂಮ್ ಇದು. ನಾನು ಜಾಸ್ತಿ ತೋರಿಸಿಲ್ಲ, ಇದು ಆ ಬೆಡ್ರೂಮ್ ಥರನೇ ಇರೋದು. ಅದಕ್ಕೆ ವೀಡಿಯೋ ದೊಡ್ಡದಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ನೋಡಿ. ಈ ಬೆಡ್ರೂಮು ಇದೇ ಥರ ಇರೋದು.